ಹೋಳಿ ಹುಣ್ಣಿಮೆಯ ಪವಿತ್ರ ದಿನ. ಭಕ್ತಿ, ಶ್ರದ್ಧೆ ಮತ್ತು ಸಂಪ್ರದಾಯ ಒಂದಾಗಿ ಕಂಗೊಳಿಸಿದ ಕ್ಷಣ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಉಪ್ಪಾರಗಟ್ಟಿ ಗ್ರಾಮದಲ್ಲಿ ನಡೆದ ಶ್ರೀ ಶಂಕರಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಈ ಬಾರಿ ಸಾವಿರಾರು ಭಕ್ತರನ್ನು ಆಕರ್ಷಿಸಿತು. ನಮ್ಮ ಪ್ರತಿನಿಧಿ ನೀಡುವ ವಿಶೇಷ ವರದಿ ನೋಡಿ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಉಪ್ಪಾರಗಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಹೋಳಿ ಹುಣ್ಣಿಮೆ ದಿನ ಶ್ರೀ ಶಂಕರಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಭಕ್ತಿ ಭಾವದಿಂದ ಜರುಗಿತು. ವಾದ್ಯಮೇಳಗಳ ಘೋಷದ ನಡುವೆ ಭಕ್ತರು ಸಡಗರ ಸಂಭ್ರಮದಿಂದ ರಥವನ್ನು ಎಳೆದು ಗ್ರಾಮವೆಲ್ಲ ಧಾರ್ಮಿಕತೆಯ ಸೊಗಡಿನಿಂದ ಕಂಗೊಳಿಸಿತು. ಈ ಗ್ರಾಮಕ್ಕೆ ಕೊಪ್ಪಳ ಶ್ರೀ ಶಿವಶಂತ ಮಹಾಸ್ವಾಮಿಗಳು ಅವರ ಕೃಪಾಶೀರ್ವಾದ ವಿಶೇಷವೆಂದು ಭಕ್ತರು ನಂಬುತ್ತಾರೆ. ಸ್ವಾಮೀಜಿಗಳ ಆಶೀರ್ವಚನದ ಪ್ರತಿಯೊಂದು ನುಡಿಗೂ ಇಲ್ಲಿ ಮಹತ್ವವಿದ್ದು, ಆಚಾರ ವಿಚಾರಗಳಲ್ಲಿ ಇಂದಿಗೂ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ. ಗುರುವಿನ ಗುಲಾಮರು ಎಂಬ ಹೆಗ್ಗಳಿಕೆಗೆ ತಕ್ಕಂತೆ ಅಜ್ಜನವರ ಆಶೀರ್ವಾದ ಮತ್ತು ಆಜ್ಞೆಯನ್ನು ಗ್ರಾಮಸ್ಥರು ಶ್ರದ್ಧೆಯಿಂದ ಅನುಸರಿಸುತ್ತಿದ್ದಾರೆ. ಶಂಕರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಾಂಗಣದಲ್ಲಿ ನುಡಿದ ಮಾತುಗಳನ್ನು ಮೀರಿ ನಡೆದುಕೊಂಡರೆ ದೇವರು ಕ್ಷಮಿಸುವುದಿಲ್ಲ ಎಂಬ ಬಲವಾದ ನಂಬಿಕೆ ಗ್ರಾಮಸ್ಥರ ಮನಸ್ಸಿನಲ್ಲಿ ನೆಲೆಸಿದೆ. ಆದ್ದರಿಂದಲೇ ಇಲ್ಲಿ ಪರಸ್ಪರ ಜಗಳ, ಒಡೆದಾಟಗಳು ಪೊಲೀಸ್ ಠಾಣೆ ಅಥವಾ ಕೋರ್ಟ್ ಮೆಟ್ಟಲು ತಲುಪುವುದು ಅಪರೂಪ. ಎಲ್ಲವೂ ದೇವಸ್ಥಾನದಲ್ಲೇ ಪಂಚಮರ ನ್ಯಾಯದ ಮೂಲಕ ಗುರುಹಿರಿಯರ ಮಾತು ಮತ್ತು ದೇವರ ನಂಬಿಕೆಗೆ ತಲೆಬಾಗುತ್ತಾ ಬಗೆಹರಿಯುತ್ತದೆ. ಗ್ರಾಮದ ರೈತರು ತಾವು ಬೆಳೆದ ಫಸಲನ್ನು ದೇವರಿಗೆ ಅರ್ಪಿಸುವುದು ರೂಢಿ. ಪ್ರತಿ ವರ್ಷ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಜಾತ್ರೆಯಲ್ಲಿ ದಾಸೋಹ ಸೇವೆಗೆ ದವಸಧಾನ್ಯ ಅರ್ಪಿಸಿ ಪಾದಯಾತ್ರೆಯ ಮೂಲಕ ಭಾಗವಹಿಸುತ್ತಾರೆ. ಇಲ್ಲಿನ ವಿಶೇಷ ನಂಬಿಕೆಯೆಂದರೆ ಈ ಗ್ರಾಮದಲ್ಲಿ ಕೋಳಿ ಸಾಕುವುದಿಲ್ಲ. ಸೂರ್ಯನು ಕೋಳಿ ಕೂಗುವುದನ್ನು ಕಾಯದೆ ತನ್ನ ಪಾಡಿಗೆ ತಾನೇ ಉದಯಿಸುತ್ತಾನೆ ಎಂಬ ಗುರುಗಳ ಆಶೀರ್ವಚನ ಗ್ರಾಮಸ್ಥರ ಹೃದಯದಲ್ಲಿ ಬೇರುಬಿಟ್ಟಿದೆ. ಗ್ರಾಮದ ಆರಾಧ್ಯ ದೇವರು ಶ್ರೀ ಶಂಕರಲಿಂಗೇಶ್ವರ ಸ್ವಾಮಿ. ಹಬ್ಬ ಹರಿದಿನಗಳಲ್ಲಿ ನಾಟಕ, ಭಕ್ತಿಗೀತೆ ಮತ್ತು ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತಿ, ಶಿಸ್ತು ಮತ್ತು ಏಕತೆಯ ಪ್ರತೀಕವಾಗಿ ಉಪ್ಪಾರಗಟ್ಟಿ ಗ್ರಾಮ ಧಾರ್ಮಿಕತೆಯ ದೀಪಸ್ತಂಭವಾಗಿ ನಿಂತಿದೆ. ಶೇಖರಯ್ಯ ಭಿಕ್ಷದ